ಅಯ್ಯೋ ರಾಮನೇ, ನನ್ನನ್ನು ಈ ಭೂಳ ರಾವಣನು ವೈರಾಗ್ಯ ವೇದದಿಂದ ಎಳೆದುಕೊಂಡು ಬಂದು ಗೋಳಪಡಿಸುತ್ತಿರೋನು. ಹರಹರ, ಇನ್ನೇನು ಮಾಡಲಿ? ಆಹಾ, ಈ ವನದಲ್ಲಿ ಶ್ರೀರಾಮನೇ ನಿನ್ನ ಪಾದಾರವಿಂದವನ್ನು ಎಂದು ಹೊಂದುವನೆಂದು ಶೋಕಧ್ವನಿಯು ಕೇಳಿ ಬರುತ್ತಿರುವುದು. ಆ ದುಷ್ಟನ ರಾಜ್ಯದಲ್ಲಿ ಶ್ರೀರಾಮನಾಮ ಸ್ಮರಣೆ ಇರಬೇಕಾದರೆ ಈ ಧ್ವನಿಯು ಸೀತಾದೇವಿಯದೇ ಹೊರತು ಮತ್ಯಾರದ್ದು ಅಲ್ಲ. ಇದಂತೂ ರಾತ್ರಿಯ ಸಮಯವು. ಈ ವನಕ್ಕೆ ಕಾವಲಿರುವ ರಾಕ್ಷಸರೆಲ್ಲರೂ ಗಾಢ ನಿದ್ರೆಯಲ್ಲಿರುವರು. ಈಗಲೇ ನಾನು ಸೀತಾದೇವಿಯ ಬಳಿಗೆ ಹೋದರೆ ಅಪರಿಚಿತಳಾದ ಅವಳು ನನ್ನನ್ನು ನೋಡಿ ಗಾಬರಿಯಾಗಬಹುದು. ಅದಕ್ಕಾಗಿ ಅವಳಿರುವ ಗಿಡದ ಮೇಲೆ ಕುಳಿತುಕೊಂಡು ವಿಚಾರಿಸಿ ನೋಡುವ. ರಾಮದೂತನು ಜನಕನಂದಿನಿಯ ಜಾನಕಿ ದೇವಿ, ನಾನು ನಿನ್ನ ಪ್ರಿಯ ಪತಿಯಾದ ಶ್ರೀರಾಮಚಂದ್ರನ ಚರಣ ಸೇವಕನು. ಕಿಷ್ಕಿಂಧ ನಗರದ ಅರಸನಾದ ಸುಗ್ರೀವನೆಂಬ ಕಪಿರಾಜನ ಮಂತ್ರಿಯು. ನನಗೆ ವೀರ ಹನುಮಂತನೆನ್ನುವರು. ರಾಮ ಲಕ್ಷ್ಮಣರು ನಿನ್ನ ಸಲುವಾಗಿ ಮಹಾವ್ಯತೆ ಪಟ್ಟು ಕಿಷ್ಕಿಂಧ ನಗರಕ್ಕೆ ಬಂದು ವಾಲಿಯನ್ನು ಕೊಂದು ನಮ್ಮ ಅರಸರ ಸ್ನೇಹ ಸಂಪಾದಿಸಿದವರು. ಆತನ ಆಜ್ಞೆಯ ಮೇರೆಗೆ ನಾನು ನಿನ್ನನ್ನು ಹುಡುಕುವುದರ ಸಲುವಾಗಿ ಮಹಾಶ್ರಮ ಪಟ್ಟು ಇಲ್ಲಿಗೆ ಬಂದಿರೋನು. ತಾಯಿ, ನನ್ನ ಈ ಮಾತಿನಲ್ಲಿ ಏನೂ ತಪ್ಪಿಲ್ಲವೆಂದು ಶಪಥ ಪೂರ್ವಕವಾಗಿ ಹೇಳುವೆನು. ಕಾರಣ ನನ್ನೊಡನೆ ಪ್ರೇಮದಿಂದ ಮಾತನಾಡುವಂತವಳಾಗ ತಾಯಿ. ಆಹಾ, ಜನಕನಂದಿನಿಯೇ, ನಾನು ರಾವಣನ ಕಡೆಯಿಂದ ಬಂದ ಕೊಟ್ಟಿ ರಕ್ಕಸನೆಂದು ಸರ್ವತಾ ತಿಳಿಯಬೇಡ. ನಿಶ್ಚಯವಾಗಿ ನಾನು ರಾಮದೂತನಿದ್ದೇನೆ. ನನ್ನ ಈ ಮಾತಿನ ಸತ್ಯತೆಯನ್ನು ನಿನಗೆ ತಿಳಿಯಪಡಿಸುವುದಕ್ಕೋಸ್ಕರ ಶ್ರೀರಾಮಚಂದ್ರನು ನಿನಗೆ ಈ ಕೈ ಬೆರಳುಂಗರವನ್ನು ಕೊಟ್ಟನು. ಇಗೋ, ಇದನ್ನು ನಿನ್ನ ಮುಂದೆ ಚೆಲ್ಲಿದ್ದೇನೆ. ಇದರ ಮೇಲಿಂದಾದರೂ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಮಾತನಾಡುವಂತವಳಾಗಮ್ಮ ತಾಯಿ. ಅಪ್ಪ ಹನುಮಂತನೇ, ಈ ಉಂಗರ ನೋಡಿದ ಕೂಡಲೇ ನನ್ನ ಸಂಶಯವೆಲ್ಲ ಸಂಪೂರ್ಣ ಪರಿಹಾರವಾಯಿತು. ಹನುಮಂತನೆಂದು ಮಹಾಬಲಿಶಾಲಿ ಎಂಬುದನ್ನು ಕೇಳಿದ್ದೇನಷ್ಟೇ. ಈಗ ಎಂತೆಂಥವರಿಗೂ ಕೂಡ ಅಸಾಧ್ಯವಾದ ಸಮುದ್ರವನ್ನು ಜಿಗಿದು ಪ್ರತ್ಯಕ್ಷ ನಿನ್ನ ಪರಾಕ್ರಮವನ್ನು ತೋರಿಸಿದೆಯಪ್ಪ ಬಾಲಕ. ಪತಿಯಾದ ಶ್ರೀರಾಮಚಂದ್ರನು ಮೈದುನನಾದ ಲಕ್ಷ್ಮಣನು ಕ್ಷೇಮದಿಂದಿರುವರು ಹೇಗೆ? ನನ್ನನ್ನು ಬಿಡಿಸಿಕೊಂಡು ಹೋಗುವ ಬಗ್ಗೆ ಅವರ ವಿಚಾರ ಏನಿರುವುದು ಹೇಳಪ್ಪ ಬಾಲಕ. ತಾಯಿ, ರಾಮ ಲಕ್ಷ್ಮಣರಿಗೆ ನಿನ್ನ ಚಿಂತೆಯ ಹೊರತು ಬೇರೆ ಯಾವ ಚಿಂತೆಯೂ ಇಲ್ಲ. ಆ ದುಷ್ಟ ರಾವಣನನ್ನು ಕೊಂದು ಇನ್ನೊಂದು ತಿಂಗಳೊಳಗಾಗಿ ಕೊಂದು ರಾಕ್ಷಸ ವಂಶವನ್ನೆಲ್ಲ ನಿರ್ಮೂಲನೆ ಮಾಡಿ ನಿನ್ನನ್ನು ಕರೆದುಕೊಂಡು ಹೋಗುವರು. ನೀನು ಸರ್ವತಾ ಶೋಕಿಸಬೇಡ. ಇನ್ನೊಂದು ತಿಂಗಳೊಳಗಾಗಿ ಕಷ್ಟ ಸೋಸಮ್ಮ ತಾಯಿ.
ಅಪ್ಪ ಆಂಜನೇಯ ಪುತ್ರನೇ, ನಿನ್ನ ಬಾಯಿ ಹರಿಕೆಯಿಂದ ಎಂದಿಗೆ ಬಿಡುಗಡೆಯಾದೀತು ಎಂದು ಪತಿಯ ಪಾದಾರವಿಂದವನ್ನು ಕಂಡೆನು. ಪೂರ್ವ ಜನ್ಮದಲ್ಲಿ ನಾನು ಎಂಥ ಪಾಪನ್ನು ಮಾಡಿದ್ದೇನು, ಅದು ಈಗ ಪ್ರಾಪ್ತಿಯಾಗಿದೆ. ಬಾಳ ಬೆಳಗಾಗುವ ವೇಳೆ ಸಮೀಪಿಸಿತು. ಇಲ್ಲಿಯ ಕಾವಲುಗಾರರಾದ ರಾಕ್ಷಸರು ಎಚ್ಚರವಾಗಿ ನಿನ್ನನ್ನು ಹಿಡಿದು ಬಂಧಿಸಬಹುದು. ಆದ್ದರಿಂದ ಇಲ್ಲಿ ನಿಲ್ಲದೆ ಮುಂದಿನ ವ್ಯವಸ್ಥೆಗೆ ಹೊರಡುವಂತವನಾಗಪ್ಪ ಮಗನೇ. ತಾಯಿ, ನಾನು ಆ ಸೊಟ್ಟ ರಕ್ಕಸರಿಗೆ ಹೆದರಬೇಕಾದರೆ ಕಡಲವಂ ಜಿಗಿದು ಬರಲಿಕ್ಕೆ ನಾನೇನು ಮೂರ್ಖನೇ? ತಾಯಿ, ನಿನ್ನ ಶೋಧಕ್ಕಾಗಿ ಹೊರಟಾಗಿನಿಂದ ಊಟವೇ ಇಲ್ಲ, ಹಸಿವೆಯು ಬಹಳವಾಗಿದೆ. ಇಲ್ಲಿರುವ ತೋಟದಲ್ಲಿರುವ ಹಣ್ಣುಗಳನ್ನಾದರೂ ತಿಂದು ತೆರಳುವೆನು. ತಾಯಿ, ಅಪ್ಪನೆಯನ್ನು ಕೊಡುವಂತವಳಾಗಮ್ಮ. ಅಪ್ಪ ಬಾಲಕ, ಈ ವನಕ್ಕೆ ಬಹುಮಂದಿ ರಾಕ್ಷಸರು ಕಾವಲಿದ್ದಾರೆ. ಅವರು ಅರಿಯದಂತೆ ಹಣ್ಣ ಹಂಪಲಗಳನ್ನು ತಿಂದು ತೆರಳಪ್ಪ ಸುಪುತ್ರ. ತಾಯಿ, ಹೋಗಿ ಬರ್ತೇನೆ. ನಮಸ್ಕಾರ. ಇದೇನು ಬೆಳಗಾಗುವುದರೊಳಗಾಗಿ ನಮ್ಮ ವನವೆಲ್ಲ ಹಾಳಾಗಿ ಹೋಗಿರೋದು. ಹರಿಹರ ಬ್ರಹ್ಮಾದಿಗಳಿಗೂ ಅಸಾಧ್ಯವಾದ ಈ ವನದಲ್ಲಿ ಯಾವ ಧೀರಹಕ್ಕ ಹಾಳು ಮಾಡಿರ್ಬೋದು. ಒಳ್ಳೆಯದು, ಇನ್ನು ಒಂದು ಕಪಿ ಮಾತ್ರ ತೋರುತ್ತದೆ. ಇದೇ ನಮ್ಮ ಶ್ರೇಷ್ಠವನ್ನು ಹಾಳು ಮಾಡುತ್ತೆ ಕಾಣ್ತದೆ. ಈಗಿಂದೀಗಲೇ ಇದನ್ನು ಬಂಧಿಸಿ ಶ್ರೀರಾಮಚಂದ್ರನಲ್ಲಿ ಒಯ್ದು ಆಮೇಲೆ ನಿನ್ನ ಪೌರ್ಪತ್ಯ ಮಾಡಲೇ ಕೋತೆ. ಯಾರೋ ನಿಮ್ಗೆ ಹೇಳಿದ ನನ್ನ ಬಂಧಿಸಲಿಕ್ಕೆ ಹನುಮಂತ ಇಲ್ಲನ ಪಟ್ನ ರಾಜು, 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 ಅಷ್ಟ ಅವ್ನು ಕರಿ. ಅವ್ನು ರಾಜು, ರಾಜು ರಾಜು ಬಟ್ಟು ಬಾಯಿಲೆ. ರಾಜು ಬಟ್ಟೆ ಕೊಡ್ತಾನೆ ಬಾರೋ ಮರ್ಯಾನ. ಏನು ಬಿಟ್ಬಿಟ್ಟು ಬಾಯಿಲೆ ಇಲ್ವಾ? ಈ ಬಾಯಿಲಿ ಮಾತದೀಗ ಮತ್ತೊಂದು ಪದಾರ್ಥ. ಈಗ ನನ್ನ ಬಂಧಿಸಲಿಕ್ಕೆ ನಿನ್ನ ಪಾಡಿನ ನನ್ನ ಬಂಧಿಸಲಿಕ್ಕೆ ನಿನ್ನ ಪಾಡಿನ ನಿನ್ನನ್ನು ಹಿಡಿದು ಬಂಧಿಸಲಿಕ್ಕೆ ನಿನ್ನಂತ ಕೂಲಿಕಾರನ ಪಾಡೇನು? ನಿನ್ನ ಅರಸನಾದ ರಾವಣನು ಒತ್ತಟ್ಟಿಗೆರಲಿ. ರಾವಣನ ಅಪ್ಪನೇ ಬಂದರೂ ನನ್ನನ್ನು ಹಿಡಿಸಲು ಅವನಿಗೆ ಅಸಾಧ್ಯ. ಸುಮ್ಮನೆ ಎನ್ನ ಮುಂದೆ ಬೊಗಳಿ ಸತ್ತು ಹೋಗಬೇಡ, ತಿಳಿಯಿತೆ?
ನನ್ನ ಮುಂದೆ ಎಚ್ಚರದಿಂದ ಮಾತನಾಡುವಂತವನಾಗು. ಎಲೆ ಹುಚ್ಚಕಪ್ಪೆ ಮುಂದವ್ರೆ ಅಂತ ಕೇಳುವಂತ ನಾವು ಅದೇನು ಬಗಳುವಂತವನಾಗು. ರೊಚ್ಚಿಗಂಶಬೇಡ ಕಚ್ಚಡ ನಿನ್ನ ಸೆರೆಗಡಿದು ಪುಟ್ಟ ಸವರದೆ ಬಿಡಲಾರನೆನ್ನುತ್ತಲೇ ಎಚ್ಚರದಿಂದ ಎದುರಾಗುವಂತಲೇ ಹೇಳಿ ಎದುರಾಗು. ಎಲೆ ಮಾನಗೇಡಿ, ಈ ಅಣಗೆ ಎದುರು ಕೊಟ್ಟು ಮಾತನಾಡುವ ಶಕ್ತಿ ನಿನ್ನಲ್ಲಿ ಇಲ್ಲವೆಂದು ಎಷ್ಟು ಹೇಳಿದರೂ ಕೇಳದೆ ಬಲ್ಲಂತೆ ಬಗಲುತ್ತೀಯಾ? ಬಲ್ಲೇ ಎನ್ನ ಈ ಕಪಿಮುಷ್ಟಿಯ ಕಡತವನ್ನು ತಡೆದುಕೊಳ್ಳುವಂತವನಾಗಲೇ ಬಂದ. ಹುಚ್ಚಿಗಪ್ಪೆ ಇದಕ್ಕೆ ಸಿದ್ಧನಾಗು. ಎದ್ದನಾಗು. ಇದೇನಿದು ಒಂದೇ ಹೊಡೆದಿನ ಅಲ್ಲಿ ಇದೇನಿದು ಒಂದೇ ಹೊಡೆದಿನ ಅಲ್ಲಿ ನಮ್ಮ ಕಾವಲುಗಾರರನ್ನು ಅಲ್ಲಿ ಬಂದು ಆಗಿತ್ತು. ಇದನ್ನದು ಇದರ ಒಳ್ಳೆ ಕಾದಾಡಿರು ನನ್ನ ಕತೆ ಹೀಗೆ ಆಯ್ತದು. ಸಂದೇಹವಿಲ್ಲ. ಈಗ ನೀಗಲೇ ನಮ್ಮ ಅರಸನಾದ ರಾಮನಾಥನ ಮುಂದೆ ಹೋಗಿ ಹೇಳಿ ಬರೋಣ. ಲೈಟ್ ಆಫ್ ಸರ್, ಲೈಟ್ ಆಫ್ ಎಬ್ಸ್ರಿ, ಪಡ್ದೆ ಎಬ್ಸ್ರಿದ್ರ, ಪಡ್ದೆ ಎಬ್ಸ್ರಿ. ದುಷ್ಟ ಮಂಗನೆ ಅಟ್ಟಹಾಸದಿಂದ ಶ್ರೇಷ್ಠ ನಮ್ಮ ಕಾವಲುಗಾರರ ಮೇಲೆ ಬಂದು ಒಳ್ಳೆ ಸಿಟ್ಟಿನಿಂದ ಏನೇರಿ ಬಂದು ವೈದ್ಯರ ಮುಖದಿಂದ ನಾಶ ಮಾಡ್ತೀವಿ ಆ ಮೂರ್ಖ. ನೀವ ಇತ್ತ ನೋಡು, ಈ ಧೀರನು ನಿನ್ನ ಯಮ ಸದನಿಗೆ ಅಟ್ಟುವುದಕ್ಕಾಗಿ ಬಂದಿರ್ತಾನೆ. ಸತ್ಯವಿದ್ದರೆ ಶ್ರಮೋತ್ಸವದಲ್ಲಿ ನಿನ್ನನ್ನು ಬಂಧಿಸಿ ನನ್ನ ತಂದೆ ಬಳಿಗೆ ಒಯ್ವನಲೆ ಕೋಟೆ ಕೇಳ್ತು ನಾನು ಕವಿಯ ಭಗವಂತನಾಗು. ಜಟ್ಟಿ ಜಟ್ಟಿಯ
ರಕ್ಕಸನೆ, ನಿನ್ನ ಒಣಬಡಿವಾರದ ಮಾತುಗಳನ್ನು ನನ್ನ ಮುಂದೆ ಬಿಚ್ಚಬೇಡ. ನಿನ್ನ ಪೌರುಷವು ಬಚ್ಚಲೊಳಗಿರುವ ಚಿಕ್ಕ ನಾರಿಯರ ಮುಂದಲ್ಲದೆ ನನ್ನ ಮುಂದೆ ನಡೆಯಲಾರದು. ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಹಲ್ಲುಜ್ಜಂತೆ ಗುದ್ದಿಕೊಳ್ಳುವನೇ ಬಣ್ಣ. ಎಲೆ ಕೋತೆ, ಈ ಸೊಟ್ಟ ಮರವೆಂದು ತಿಳಿದು ಈವರೆಗೆ ಕೈಯ ಕಾದಾಡಿದ್ರಿ. ಕೊಲ್ಲಂತ ವ್ಯಕ್ತಿಗೆ ಮೂರ್ಖ. ನಾನು ಯಾರಂತ ತಿಳಿದ್ರಿ? ಸ್ಥಳಕ್ಕೆ ಡಂಗೂರ ಹೊಡೆಸಿದ ಈ ಗಂಡು ಗಲಿಯಾದ ಪುಂಡ ರಾವಣಾವಸರ ಕುಮಾರನಾದ ವಿಂದ್ರಜೀತನ ಹೊಡೆತವು ನಿನಗಿನ್ನೂ ಗೊತ್ತಿಲ್ಲ. ಹಾಗಾದ್ರೆ ಈ ನನ್ನ ಮುಚ್ಚಿ ಕಡಿದು ತಡೆದುಕೊಳ್ಳುವಂತನಾಗಲೇ ಕೋತೆ. ಈ ಎಲೆ ಬಾಳು ರಕ್ಕಸನೆ, ನಿನ್ನ ಈ ಹೊಡೆತದಿಂದ ನನ್ನ ಕೂದಲು ಕೂಡ ಕೊಂಕಾಗದು. ನೀನು ತಟ್ಟಿಗಿರಲಿ, ನಿನ್ನಂತವರು 1000 ಬಂದಿ ಬಂದರು ಸೊಪ್ಪು ಹಾಕದ ವಿನಃ ಹನುಮಂತನಿಗೆ ನಿನ್ನ ಪಾಡೇನು. ನಿನ್ನ ಕ್ಷಣ ಮಾತ್ರದಲ್ಲಿ ನಿನ್ನನ್ನು ಒದ್ದು ಕೆಡುವಲು ನನಗೇನು ಅಸಾಧ್ಯವಿಲ್ಲ. ಹದ್ದು ನಾಯಿಗಳಿಗೆ ಆಹಾರ ಮಾಡಿಬಿಡಲಿಕ್ಕೆ ನನಗೇನು ಅಸಾಧ್ಯವಿಲ್ಲ. ಆದರೆ ನಾನು ಹಾಗೆ ಮಾಡಲು ಇಚ್ಛಿಸುವುದಿಲ್ಲ. ಯಾಕೆಂದರೆ ನೀನಿನ್ನು ಪೋರನು. ದಿಕ್ಕಿಲ್ಲದವರಂತೆ ನನ್ನ ಮುಂದೆ ಬಿದ್ದು ಸತ್ತು ಹೋಗಬೇಡ. ಬೇಕಾದರೆ ನಾನೇ ನಿನ್ನ ಕೈಯಲ್ಲಿ ಸಿಗುವೆನು. ನಿನ್ನ ಇಚ್ಛೆ ಪ್ರಕಾರ ನಿನ್ನ ಶಕ್ತಿ ಇದ್ದರೆ ನನ್ನನ್ನು ಬಂಧಿಸುವಂತವನಾಗು. ಈ ಕಪಿ ಎಷ್ಟು ಬಲಾಟವಾಗಿರುವುದು. ಎಂತೆಂತರು ಸಹ ನನ್ನ ಹೊಡೆತಕ್ಕ ವೀಳಾಗದಿರುವಾಗ ಈ ಕಪಿಯ ಕೂದಲು ಸಹ ನನಗೆ ಕದಲಿಲ್ಲಲ್ಲ. ಇದು ನನಗೆ ಅಂಜಾಗಲಿ ಅಥವಾ ತಾನಾಗಿ ಆಗಲಿ, ಈ ಕಪಿಯು ನನ್ನ ಕೈವಸವಾಯಿತು. ಇದು ನನ್ನ ಪೂರ್ವ ಜನ್ಮದ ಪುಣ್ಯವು. ಇದನ್ನು ನಾನು ಕೆಳಗೋಡಿಸಿ ಬಂಧಿಸಿ ನನ್ನ ತಂದೆ ಬಳಿಗೆ ಒಯ್ವೆನು. ಎಲ್ಲ ದೂತಗಳಿಲ್ಲ, ಈ ಕೋತೆಯನ್ನು ಎಡಗೊಡಿಸಿ ಬಂಧಿಸಿ ಹೆಡ ತಂದು ನನ್ನ ತಂದೆ ಬಳಿಗೆ ಒಯ್ಯೋನು. ನಡೆಯಿರಿ. ತಂದೆ ಈ ವಜ್ರಮುಖನನ್ನು ಅಕ್ಷಪಾದದ ದೈತ್ಯರನ್ನು ಕೊಂದು ಈ ಕೋಡ ಕಪೆಯನ್ನು ಎಡಗೂಡಿಸಿ ಬಂಧಿಸಿ ಇಡ ತಂದಿರೋನು. ಇದಕ್ಕೆ ತಕ್ಕ ಶಿಕ್ಷಣ ಕೊಡುವುದು ನಾವು ದೊರೆ. ಪುತ್ರ ಎತ್ತರ ನಿನ್ನಂತ ಏರ ಪುತ್ರ ಇರಬೇಕು. ಧನ್ಯ ಧನ್ಯ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ಈ ಕಪೆಯನ್ನು ನಾನು ವಿಚಾರ ಮಾಡುವೆನು. ನೀನು ಈ ಯೋಗ್ಯಸ್ಥಾನದಲ್ಲಿ ಶ್ರಮಿಸು. ಅಲೆ ಕಪೆ, ನೀನು ಯಾರು? ನಿನ್ನ ದೇಶ ಯಾವುದು? ಏನ ಕಾರಣ ನಮ್ಮ ಅಶಕುಣವನ್ನು ಹಕ್ಕು ಹಾಳು ಮಾಡಿದಿ? ಜಾಗ್ರತೆಯಿಂದ ಹೇಳಿದಿ ಒಳ್ಳೆ, ಇಲ್ಲದಿದ್ದರೆ ನಿನ್ನನ್ನು ಪಾರು ಪತ್ತೆ ಮಾಡಿಬಿಡುವಲ್ಲೇ ಕೋತೆ. ಅಲೇ ದುಷ್ಟ ಶ್ರೇಷ್ಠ, ನಿನ್ನ ಮಗನು ಈ ಕಪಿಯನ್ನು ಹಿಡಿತಂದನೆಂದು ಹಿರಿಯರಿ ಹಿಗ್ಗಬೇಡ. ನಿನ್ನ ಮಗನಂತವರು 1000 ಮಂದಿ ಬಂದರೂ ನನಗೆ ಈಡಾಗಲಾರರು. ನಿನ್ನ ಈ ಮಗನನ್ನು ಒದ್ದು ಕೆಡವಲು ನನಗೇನು ಅಸಾಧ್ಯವಿಲ್ಲ. ಆದರೆ 10 ತಲೆಯುಳ್ಳ ನಿನ್ನೊಬ್ಬನನ್ನು ನೋಡಿ ಹೋಗಬೇಕೆಂದು ನಾನಾಗಿಯೇ ನಿನ್ನ ಮಗನ ಕೈಯಲ್ಲಿ ಸಿಕ್ಕಿರುವನು. ಲೇ ದುಷ್ಟ ರಾವಣ,
ನಾನು ಯಾರೆಂದು ತಿಳಿದಿರುವೆ. ನೀನು ಯಾರ ಕೈಯಲ್ಲಿ ಸಿಕ್ಕು ಸೆರೆಮನೆಯಲ್ಲಿ ಬಿದ್ದಿದ್ದೀಯೋ ಅಂತ ಕಾರ್ತವೀರ್ಯಾರ್ಜುನನ್ನು ಸಂಹರಿಸಿದನಾಗಿರುವ ಪರಶುರಾಮನನ್ನು ಜಯಿಸಿದನಾಗಿಯೂ ಯಾವ ವಾಲಿಯ ಕೈಯಲ್ಲಿ ಸಿಕ್ಕು ಬೆಳಲಿ ಬಂದಿದ್ದೀಯೋ ಅಂತ ವಾಲಿಯನ್ನು ಸಂಹರಿಸಿದನಾಗಿರುವ ಶ್ರೀರಾಮಚಂದ್ರನ ಚರಣ ಸೇವಕನು, ಸುಗ್ರೀವನೆಂಬ ಕಪಿರಾಜನ ಮಂತ್ರಿಯು. ನನಗೆ ವೀರ ಹನುಮಂತನೆನ್ನುವರು. ಮೂರ್ಖ, ಶ್ರೀರಾಮಚಂದ್ರನು ಇಲ್ಲದಿದ್ದಾಗ ಪತಿವ್ರತಾ ಶಿರೋಮಣಿಯಾದ ಸೀತಾದೇವಿಯನ್ನು ತಂದಿದ್ದರಿಂದ ನಿನ್ನ ಗಂಡಸ್ತನವನ್ನು ಹಾಳು ಮಾಡಲಿಕ್ಕೆ ಗಂಡು ಗಲಿಯಾದ ಪುಂಡ ಶ್ರೀರಾಮಚಂದ್ರನ ಆಜ್ಞೆಯ ಮೇರೆಗೆ ನಾನು ಇಲ್ಲಿಗೆ ಬಂದಿರುವೆನು. ನೀಚ ಸ್ತ್ರೀ ಚೋರಣೆ, ನನ್ನ ಮುಂದೆ ಎಚ್ಚರದಿಂದ ಇರುವಂತವನಾಗು. ತುಟ್ಟ ಕಪೆ, ಎಷ್ಟು ಹಾರಾಡುತ್ತಿರುವಿ. 33 ಕೋಟಿ ದೇವತೆಗಳನ್ನು ದಾಸ್ತಾನ್ ಸದೆ ಬಡಿದು ಕಾಲ ನರಜಿನಂತೆ ಮಾಡಿದ ನನ್ನಂತವನ ಮುಂದೆ ನೀನು ಬಲ್ಲಂತೆ ಒದರಾಡಬೇಕಾದ್ರೆ ನಿನ್ನ ಗರವು ಎಟ್ಟಿರುವುದು. ಎಲ್ಲ ಸೇವಕರ, ಬೇಗನೆ ಆಯುಧವನ್ನು ತೆಗೆದುಕೊಂಡು ಬಂದು ಈ ಮಂಗನ ಛೇದನ ಮಾಡಿ ಬಿಡುವಂತವರಾಗರಿ. ತಂದೆ, ಒಬ್ಬ ರಾಜನಿಂದ ಕಳಿಸಲ್ಪಟ್ಟ ದೂತರು ತಮ್ಮ ರಾಜಾಧಿಪತಿಗೆ ನಡೆಯುವುದು ಸಹಜವೇ. ಇತರ ಬಾಲಕ್ಕೆ ಬೆಂಕಿ ಹಚ್ಚಿ ಬಿಟ್ಟರೆ ತಾನಾಗಿ ನಾಶವಾಗಿ ಹೋಗುತ್ತಿರುವುದು. ಅದು ಸಾಯದೆ ಉಳಿದರೆ ತನ್ನ ಅರಸನ ಮುಂದೆ ಹೋಗಿ ನಾನು ಮಾಡಿದ ಅಪಮಾನವನ್ನು ತಿಳಿಸಲಿ. ಆಮೇಲೆ ಆ ನರಸಮನಾದ ರಾಮನು ಬಂದರೆ ಅವನನ್ನು ಸದನಿಗೆ ಅಟ್ಟುವುದಕ್ಕಾಗಿ ನಾನು ಬಂಟ ನಿರ್ವಹಣೆ. ಕಾರಣ ಇತರ ಬಾಲಕ್ಕೆ ಬೆಂಕಿಯನ್ನು ಹಚ್ಚುವಂತನಾಗು. ನಾನಂತೂ ಹೋಗುತ್ತೇನೆ. ಹಲೋ ಕುಮಾರನೇ, ನಿನ್ನನ್ನು ಹೇಳಿಕೆ ಅಂತೆ ಹಾಗೆ ಮಾಡುವೆನು. ಎಲ್ಲ ಸೇವಕರ, ಮಂಗನ ಬಾಲಕ್ಕೆ ಅರಿವೆಯನ್ನು ಸುತ್ತಿ ಎಣ್ಣೆಯಲ್ಲಿ ಎತ್ತಿ ಬೆಂಕಿಯನ್ನು ಹಚ್ಚಿ ಬಿಡುವಂತವರಾಗರಿ. ಹಲೋ ರಾಜೇಂದ್ರನೇ, ಒಂದು ಊರಲ್ಲಿರೋ ಒಂದು ಮಂಗನನ್ನು ಬಂದು ಹಲೋ ಹಲೋ ರಾಜೇಂದ್ರನೇ, ಊರಲ್ಲಿಲ್ಲ ಅರಿವುಗಳನ್ನು ತಂದು ಸುತ್ತಿದ್ರು ಈ ಮಂಗನ ಬಾಲಿಗೆ ಈ ಸಾಲ ಹೊತ್ತು ನೋಡು ರಾಜೇಂದ್ರನೇ. ಮಂಗಗಳ ಆಟವೇ ಹೀಗೆ. ನೀನು ಅಸಕವಣಿಗೆ ಹೋಗಿ ಅಲ್ಲ ಸೀತೆ ಉಡುವ ಸೀರೆಯನ್ನು ತಂದು ಸುತ್ತರಿ. ಮತ್ತೆ ಕಡಿಮೆ ಬಂದಿದ್ರೆ ನೋಡಿದ್ರಾಯ್ತು. ರಾಕ್ಷಸಾದ ಮಗೈರ, ಆ ಪತಿವ್ರತಾ ಶಿರೋಮಣಿಯಲ್ಲಿಗೆ ಯಾಕೆ ಹೋಗಿವ್ರಿ? ನನ್ನ ಬಾಲದ ಗಾತ್ರವನ್ನು ನಿಲ್ಲಿಸಿದ್ದೇನೆ. ನಿಮ್ಮ ಇಚ್ಛೆ ಪ್ರಕಾರ ಬೆಂಕಿಯನ್ನು ಹಚ್ಚಿ ಬಿಡುವಂತವರಾಗಿರಿ. ಜೈ
ಅಲ್ವೋ ರಾಜೇಂದ್ರನೇ, ಘಾತವಾಯ್ತು. ಆ ಮಂಗನಿಂದ ಊರ ಸುಳ್ಳಕ್ಕೆ ಹಚ್ಚಿದೆ. ಆ ಕಪಿಯನ್ನು ಪ್ರತಿಯೊಂದು ಮಣಿ ಮೇಲೆ ಸಿಗದು ಬೆಂಕಿಯನ್ನು ಹಚ್ಚಿಕೊಂಡು ನಡೀತಾ ಆಗಿದೆ. ಊರಿಂದ ಊರಿಗೆ ಸುಳ್ಳಕ್ಕೆ ಹಚ್ಚಿದು. ಆದರೆ ಇದಕ್ಕೆ ಮುಂದಿನ ಯೋಚನೆ ನೋಡು ರಾಜೇಂದ್ರನೇ. ಇದೇನು? ಹಾಗಾದರೆ ಅದು ಸಾಮಾನ್ಯವಾದ ಮಂಗವು ಅಲ್ಲಂತೆ ಕಾಣುತ್ತದೆ. ಸಾಮಾನ್ಯ ಮಂಗವು ಆಗಿದರೆ ನಮ್ಮ ಕೈಯಲ್ಲಿ ಇಟ್ಟೊತ್ತಿನವರೆಗೆ ಬದುಕತ್ತಿರಲಿಲ್ಲ. ಹಾಲು ಮೃತ್ಯವಾಗಿ ಮಂಗವಾಗಿ ಬಂದು ನಮ್ಮ ಕುಲವನ್ನು ನಾಶ ಮಾಡಲಿಕ್ಕೆ ನಿಂತಂತೆ ಕಾಣುತ್ತದೆ. ಅದಕ್ಕೆ ಅಂಜಿದರೆ ಆಗುವುದೇನು? ಹೋಗುವ ನಡೆ ಹೋಗ. ಆಹಾ, ಇನ್ನೇನು ನಾನು ಬಂದ ಕೆಲಸವೆಲ್ಲ ಸಾರ್ಥಕವಾಯಿತು. ರಾವಣ, ಇಂದ್ರಜಿತು, ಕುಂಭಕರ್ಣ ಮೊದಲಾದವರ ಅರಮನೆಗಳನ್ನು ಸುಟ್ಟು ಬೂದಿ ಮಾಡಿದೆನು. ಊರಿಗೆಲ್ಲ ಬೆಂಕಿಯನ್ನು ಹಚ್ಚಿ ಈ ರಾಕ್ಷಸರಿಗೆ ನನ್ನ ಪರಾಕ್ರಮವು ಎಷ್ಟಿರುವುದೆಂಬುದು ಹೊರೆಗಾಣಿಸಿ ಬಿಟ್ಟಿರುವೆನು. ಇನ್ನು ಮೇಲೆ ಇಲ್ಲಿ ವೇಳೆ ಕಳೆಯದೆ ಊರಿಗೆ ತೆರಳುವೆನು. ಸೀತಾದೇವಿಗೆ ಭೇಟಿಯಾಗಿ ಊರಿಗೆ ತೆರಳುವೆನು. ಜೈ ಶ್ರೀರಾಮ್. ಹೇ ಪತಿವ್ರತಾ ಶಿರೋಮಣಿಯಾದ ಸೀತಾದೇವಿಯೇ, ಇನ್ನು ಮೇಲೆ ಇಲ್ಲಿ ಇರದೆ ನಾನು ಎಲ್ಲ ಮಾತು ಬೇರೆ ನಿನ್ನ ಪತಿವ್ರತೆ ಮಹಿಮೆಯಿಂದ ರಾಕ್ಷಸರಿಗೆ ನನ್ನ ಪರಾಕ್ರಮವನ್ನು ತೋರಿಸಿದನು. ಇನ್ನು ಮುಂದೆ ಇಲ್ಲಿ ವೇಳೆ ಕಳೆಯದೆ ಊರಿಗೆ ತೆರಳು. ಮುಂದಿನ ವ್ಯವಸ್ಥೆಗಾಗಿ ಊರಿಗೆ ತೆರಳು. ತಾಯಿ, ಅಪ್ಪನನ್ನು ಕೊಡಬೇಕು ತಾಯಿ. ಅಪ್ಪ ಬಾಲಕ, ನಿನ್ನ ಪರಾಕ್ರಮವನ್ನು ಕಂಡು ಧನ್ಯನಾದೆನು. ಇನ್ನು ಮೇಲೆ ಇಲ್ಲಿ ಇರದೆ ಇಲ್ಲಿಯ ಎಲ್ಲ ಸಂಗತಿಗಳನ್ನು ಶ್ರೀರಾಮಚಂದ್ರನಿಗೆ ತಿಳಿಸಿ ಬೇಗನೆ ನನ್ನನ್ನು ಬಿಡಿಸಿಕೊಂಡು ಹೋಗುವ ಭಾರ ನಿನ್ನದೇ ಆಗಿದೆ. ಪ್ರಬಲ ಜ್ವಾಲಾಮುಖಿಯಂತೆ ದಗದಗನೆ ಉರಿಯುತ್ತಿದ್ದ ಈ ಅಗ್ನಿ ಬಾಧೆಯನ್ನು ತಡೆಯಬೇಕಾದರೆ ಸಾಕ್ಷಾತ್ ಪ್ರಭುವೇ ಇರುವೆ. ನಿನ್ನ ಬಾಲದ ಜ್ವಾಲೆಯನ್ನು ಸಮುದ್ರದಲ್ಲಿ ಎದ್ದಿ ಶಾಂತ ಮಾಡಿಕೊಂಡು ಹೊರಡುವಂತವನಾಗಪ್ಪ ಮಗನೇ. ದೇವಿ, ನಿನ್ನ ಪತಿವ್ರತೆಯ ಮಹಿಮೆಯಿಂದ ನನಗೆ ಅಗ್ನಿ ಭಯ ಉಂಟಾಗಲಿಲ್ಲ. ನನ್ನ ಈ ಬಾಲದ ಜ್ವಾಲೆಯ ಶಾಂತಿಗೆ ಸಮುದ್ರದ ನೀರೇಕೆ? ನಿನ್ನ ಪವಿತ್ರವಾದ ಹಸ್ತದಿಂದ ಸ್ವಲ್ಪ ನೀರು ಚಿಮುಕಿಸಮ್ಮ, ಶಾಂತವಾಗುವುದು. ತಾಯಿ, ಹೋಗಿ ಬರುತ್ತೇನೆ. ನಮಸ್ಕಾರ. ಬಾಲಕ, ನಿನಗೆ ಜಯವಾಗಲಿ. ಹೋಗಿ ಬರುವಂತವನಾಗು. ರಾಮ ಲಕ್ಷ್ಮಣರ ಸೀತಾದೇವಿ ಶ್ರೀರಾಮಚಂದ್ರರಿಗೂ ಸುಗ್ರೀವ ಮಹಾರಾಜರಿಗೂ ಈ ಕಿಗ್ಗರನು ವಂದಿಸುವನು. ಆಶೀರ್ವಾದ ಬಾಲಕ, ಮೇಲೆ ಕೇಳುವಂತ ಮಂತ್ರಿ ಶಿರೋಮಣಿ ಶುಭಮಸ್ತಿ, ಮೇಲೆ ಕೇಳುವಂತನಾಗು. ವೀರ ಕೇಸರಿ ಪುತ್ರನಾದ ಹನುಮಂತನೇ, ನೀನು ಹೋದ ಕೆಲಸವು ಏನಾಯ್ತು? ಬೇಗನೆ ಹೇಳುವಂತ ನಾವು ದೇವ ಮುಂದಾಳ ಕೇಳುವಂತವರಾಗಿಲ್ಲ. ಸೀತಾದೇವಿ
ಸೀತಾದೇವಿಯರನ್ನು ಗೊತ್ತು ಹಚ್ಚಲ ಮುಖ ಮಾತನಾಡಿದೆ ಬಂದೆ. ಪರಮ ಪೂಜ್ಯರಾದ ಶ್ರೀರಾಮಚಂದ್ರ ದೇವರೇ, ಸೀತಾದೇವಿಯನ್ನು ಗೊತ್ತು ಹಚ್ಚಿ ಮಾತನಾಡಿಸಿ ಬಂದೆನು. ಆ ದೇವಿಯನ್ನು ಆ ದುಷ್ಟ ರಾವಣನು ಅಶೋಕವನದಲ್ಲಿ ಇಟ್ಟಿರುವನು. ದೇವಿಯು ಈವರೆಗಾದರೂ ತನ್ನ ಪತಿವ್ರತಾತನಕ್ಕೆ ಬಂಗು ತಂದುಕೊಳ್ಳದೆ ಪತಿಯೇ ಗತಿಯೆಂದು ಹಲವುತ್ತಿರುವಳು. ಆ ದೇವಿಯ ದರ್ಶನಕ್ಕಾಗಿ ಅಶೋಕವನಕ್ಕೆ ನಾನು ಹೋದಾಗ ಅಲ್ಲಿರುವ ಕಾವಲುಗಾರರು ನನ್ನೊಡನೆ ಯುದ್ಧ ಮಾಡಿ ಮಡಿದು ಹೋದರು. ಆಮೇಲೆ ರಾವಣನ ಕಿರಿಯ ಮಗನಾದ ಅಕ್ಷಯ ಪಾದನೆಂಬುವನು ಬರಲು ಅವನ ಶಿರಸ್ಸನ್ನು ಅಂತರಿಕ್ಷಕ್ಕೆ ಹಾರಿಸಿಬಿಟ್ಟನು. ನಂತರ ಇಂದ್ರಜಿತು ಬರಲು ನಾನಾಗಿ ಅವನ ಕೈಯಲ್ಲಿ ಸಿಕ್ಕು ರಾವಣನ ರಾಜ್ಯ ಮಂಟಪಕ್ಕೆ ಹೋದೆನು. ಅಲ್ಲಿ ಅವನು ನೀನು ಯಾರೆಂದು ಕೇಳಲು ನಾನು ರಾಮದೂತನೆಂದು ಇದ್ದೇನೆ ಎಂದು ಹೇಳಿದಾಗ ಸಿಟ್ಟಾಗಿ ನನ್ನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿಸಿದನು. ಕೂಡಲೇ ನಾನು ಆ ಲಂಕಾಪಟ್ಟಣವನ್ನೆಲ್ಲ ಬೆಂಕಿಯಿಂದ ಸುಟ್ಟು ಹೊರಟು ಬಂದೆನು. ಪ್ರಭುವೇ, ಇನ್ನು ತಡ ಮಾಡುವ ಕಾರಣವಿಲ್ಲ. ಆ ದುಷ್ಟ ರಾವಣನೊಡನೆ ಯುದ್ಧ ಮಾಡಿ ಸೀತಾದೇವಿಯನ್ನು ತರಲಿಕ್ಕೆ ಬೇಕು. ಇದಕ್ಕೆ ಮುಂದಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುತ್ತಾಗಿರ್ದೇವ. ಧನ್ಯ ಧನ್ಯ ಕಪಿಶ್ರೇಷ್ಠನೇ, ನೀನೇ ನನ್ನ ಬಂಧು ಬಳಗವು. ನಿನ್ನಿಂದಲೇ ನಾನು ಸೀತೆಯನ್ನು ಕಾಣಬೇಕಾಯಿತು. ವೀರ ಹನುಮಂತನೇ, ನಿನ್ನ ಪರಾಕ್ರಮವನ್ನು ಎಷ್ಟು ಕೊಂಡಾಡಿದರು ಅಲ್ಪವೇ ಸರಿ. ಎಲ್ಲೋ ಪರಮ ಮಿತ್ರನಾದ ಸುಗ್ರೀವನೇ, ನೀನು ನನಗೆ ವಚನ ಕೊಟ್ಟಂತೆ ನಿನ್ನ ಮಂತ್ರಿಯಿಂದ ಸೀತೆಯನ್ನು ಶೋಧ ಮಾಡಿಕೊಟ್ಟೆ. ಇನ್ನು ತಡ ಮಾಡುವಂತಿಲ್ಲ. ನಮ್ಮ ಸೈನ್ಯವು ಸಮುದ್ರವನ್ನು ದಾಟಬೇಕಾದರೆ ಸೇತುವೆಯನ್ನು ಕಟ್ಟಬೇಕಾಗುವುದು. ಇದಕ್ಕೆ ಏನು ಮಾಡುವಿ ನೋಡ ಮಿತ್ರ. ಅದೇನು ಹೇಳುವಂತಲ್ಲ. ಸೇತು ಕಟ್ಟುವ ಚಿಂತೆ ಯಾತಕ್ಕೆ ನಮಗೇನು? ಯಾತಕ್ಕೆ ನಮಗೇನು? ಒತ್ತರ ಸೇ ಕಟ್ಟಿಸುವೆ ಮೋರ ದಿವಸಗಳಲ್ಲಿ. ರಾಜ ಒತ್ತರ ಸೇ ಕಟ್ಟಿಸುವೆ ಮೋರ ದಿವಸಗಳಲ್ಲಿ. ಹಿರಿಯ ಹೇಳಿ ಹೇಳಲಿ, ತಮ್ಮ ಅಪ್ಪಣೆ ಆದ್ರೆ ಮೂರೇ 3 ದಿನದಲ್ಲಿ ಕಲ್ಲು ಮುಳ್ಳುಗಳಿಂದಲೂ ಬೆಟ್ಟಗಳಿಂದಲೂ ಮರಗಳಿಂದಲೂ ಸಮುದ್ರ ಹೊಗೆದು ಬಿಡುವಂತ ಮಾಮ ಕಪಿವೀರ ಭಟ್ರು ನಮ್ಮಲ್ಲಿದ್ದಾರೆ. ಸೇತು ಬಂಧನಿಸಿದ್ದೆ ನಿಮಗೆ ಏತಕ್ಕೆ? ಎಲ್ಲ ವೀರ ಹನುಮಂತರೇ, ಏನು ನೋಡ್ತೀರಿ? ನಳ ನಿಳ ಜಾಮು ಅಂತ ಮೊದಲಾದ ವೀರಕಪಿಯನ್ನು ಕೂಡಿಕೊಂಡು ಸೇತು ತೀರ ಕಟ್ಟಿಬಿಡುವ ನಡೆಯಿರಿ. ರಾಜೇಂದ್ರನೇ, ಸೇತು ಬಂಧವು ನಮಗೇನು ಅಗಾಧ್ಯವಿಲ್ಲ. ನಮ್ಮ ಹಿಂಡಿನಲ್ಲಿರುವ ನಳನು ಸೇತು ಕಟ್ಟುವುದರಲ್ಲಿ ಮಹಾಚತುರನು. ಅವನಂತವರು ಈ 3 ಲೋಕದಲ್ಲಿ ಯಾರು ಇರುವುದಿಲ್ಲ. ನಾವೆಲ್ಲರೂ ಒಂದೊಂದು ಪರ್ವತವನ್ನು ಅವನ ಕೈಯಲ್ಲಿ ತಂದು ಕೊಟ್ಟರೆ ಆಯಾಸವಿಲ್ಲದೆ ಒಂದೇ ಹೆಂಡೆಯಂತೆ ತೆಗೆದುಕೊಳ್ಳುವನು. ಮಹಾಪ್ರಭುವೇ, ನೀನು ಉದಯಗಿರಿ ಪರ್ವತವನ್ನು ಕಿತ್ತು ತಂದರೆ ವಿಲುತನು ಶತಕೋಟಿ ಪರ್ವತವನ್ನು ಕಿತ್ತು ತರುವನು. ಸುಷೇನನು ಸುವರ್ಣಾದ್ರಿಯನ್ನು ತಂದರೆ ಪನಸನು ಪಾರಿಜಾತ ಮಹಾಧೀರ ಪರ್ವತವನ್ನೇ ಕಿತ್ತು ತರುವನು. ಋಷಭನು ವೃಷಭಗಿರಿಯನ್ನು ತಂದರೆ ಗವಯನು ಗೋವರ್ಧನಗಿರಿಯನ್ನೇ ಕಿತ್ತು ತರುವನು. ಗವಾಕ್ಷನು ಆಂಜನೇಯ ಗಿರಿಯನ್ನು ತಂದರೆ ನೀಲನು ಮಂದಾರ ಪರ್ವತವನ್ನೇ ಕಿತ್ತು ತರುವನು. ಜಾಂಬವಂತನು ಹಿಮ ಪರ್ವತವನ್ನು ತಂದರೆ
ನಾನು ಮೇರುಗಿರಿಯನ್ನೇ ಕಿತ್ತು ತರುವೆನು. ಇಷ್ಟಾದರೆ ಒಂದೇ ಸೇತುವೆ ಏಕೆ, ಇಡೀ ಸಮುದ್ರವೇ ಮುಚ್ಚಿ ಹೋಗುವುದು. ಕಾರಣ ಬೇಗನೆ ಅಪ್ಪನನ್ನು ಕೊಡುವಂತವರಾಗಿರಿ. ವೀರಣ್ಣವಂತರೇ, ನಿನ್ನ ಹೇಳಿಕೆ ಅಂತೆ ಎಲ್ಲರಿಗೂ ಆದನ್ನು ಮಾಡಿ ಹೋಗುವ ನಡೆಯಿರಿ. ಹೋಗುವ ನಡೆಯಿರಿ. ಜೈ ಶ್ರೀರಾಮ್.